ನಾವು ಅಪ್ಪ ಅಮ್ಮ ದೂರ ಇದ್ದಾಗ ಹೆಂಗ್ ಇರ್ಬೇಕು, ಯಾವ ತರ ಇರ್ಬೇಕು ಅಂತ ಕಲಿಯಕ್ಕೆ ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ಬೇಕು, ಟ್ರೈ ಮಾಡ್ಬೇಕು. ಓಕೆನಾ? ಧೈರ್ಯ ಬರ್ಬೇಕಲ್ಲ ಮನೆ ಬಿಟ್ಟು ಹೊರಗಿರಕ್ಕೆ. ಯಾರಿಗೆ ಧೈರ್ಯ ಐತೆ? ಗುಡ್, ವೆರಿ ಗುಡ್. ಧೈರ್ಯ ಅಂದ್ರೆ ಯಾವ ರೀತಿ ಧೈರ್ಯ? ಅಲ್ಲ, ಯಾವ ರೀತಿ ಧೈರ್ಯ? ಅಪ್ಪ ಅಮ್ಮ ಇಲ್ದಿದ್ರು ಅಲ್ಲ, ಅಪ್ಪ ಅಮ್ಮ ಯಾವತ್ತೂ ಇರ್ತಾರೆ. ಅಪ್ಪ ಅಮ್ಮನಿಂದ ದೂರ ಇದ್ದು ನಮ್ಮ ಎಲ್ಲಾ ಕೆಲಸಗಳನ್ನು ನಾವೇ ಮಾಡ್ಕೊಂಡು, ಬಟ್ಟೆ ಯಾರು ವಾಶ್ ಮಾಡ್ತಿದ್ರು ಮನೇಲಿ? ಅಡಿಗೆ ಯಾರು ಮಾಡ್ತಿದ್ರು? ಊಟ ಯಾರು ಮಾಡಿಸ್ತಿದ್ರು? ಇಂತ ತಪ್ಪು ಇಂತ ಸರಿ ಅಂತ ಯಾರು ಹೇಳ್ಕೊಡ್ತಿದ್ರು? ಯಾವಾಗ್ಲೂ ಅಪ್ಪ ಅಮ್ಮನ ಜೊತೆಗಿದ್ರೆ ನೀವೇ ಮಾಡ್ದಂಗಾಗತ್ತೆ ಅಲ್ವಾ? ಅಲ್ವಾ? ಸೊ ಅದಕ್ಕೆ ಯಾರ ಏನದು ಗೈಡೆನ್ಸು ಇಲ್ಲಾರ್ದಂಗೆ, ಅಪ್ಪ ಅಮ್ಮಂದು ಸಪೋರ್ಟು ಇಲ್ಲಾರ್ದಂಗೆ ಹೊರಗಡೆ ಜಗತ್ತಲ್ಲಿ ಹೆಂಗ್ ಬೆಳಿಬೇಕು ಅಂತ ಮೇನು ಇಲ್ಲಿ ಕಲಿಬೇಕು. ಕಲಿತೀರಾ? ಅರ್ಲಿ ಟು ಬೆಡ್. ಬೇಗ ಮಲಗಬೇಕು, ಬೇಗ ಮಲಗಬೇಕು, ಬೇಗ ಹೇಳ್ಬೇಕು. ಅಲಾರಾಮ್ ಮಲಗಕ್ಕೆ ಇಟ್ಕೋಬೇಕಾ, ಎದ್ದಳಕ್ಕೆ ಇಟ್ಕೋಬೇಕಾ? ಮಲಗಕ್ಕೆ ಇಟ್ಕೋಬೇಕು. ಇವಾಗಿನ ಕಾಲದಲ್ಲಿ ಅಲಾರಾಮ್ ಮಲಗಕ್ಕೆ ಇಟ್ಕೋಬೇಕು. ಯಾಕಂದ್ರೆ ಯಾರು ಟೈಮಿಗೆ ಮಲಗಲ್ಲ. ಫೇಸ್ಬುಕ್ ನೋಡಿದೆ, ಇನ್ಸ್ಟಾಗ್ರಾಮ್ ನೋಡಿದೆ, ವಿಡಿಯೋಸ್ ನೋಡಿದೆ, ನೋಡ್ಕೊಂಡು ಕುಂತ್ಬಿಟ್ಟು ನಿದ್ದೆ ಬರಲ್ಲ. ಹೌದಾ? ಬೇಗ ಮಲಗಿದ್ರೆ ಆಟೋಮೆಟಿಕ್ ಆಗಿ ಬೇಗ ಎದ್ದಾಡುತ್ತೆ. ನಮ್ಮ ಬಾಡಿಗೆ ಒಂದು ಸರ್ಕ್ಯಾಡಿಯಂ ರಿದಮ್ ಅಂತ ಇರುತ್ತೆ, ಅಂದ್ರೆ ಅದು ಬಯೋಲಾಜಿಕಲ್ ಕ್ಲಾಕ್. ಆಯ್ತಾ? ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ನಿದ್ದೆ ಮಾಡಿಸುತ್ತೆ. ನೀವು ಹಗಲೆಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿದ್ರೆ ಬರುತ್ತಾ? ಬರಲ್ಲ. ಸೊ ರಾತ್ರಿ ಲೇಟಾಗಿ ಮಲ್ಕೊಂಡ್ರೆ ಬೆಳಿಗ್ಗೆ ಆಟೋಮೆಟಿಕ್ ಆಗಿ ಲೇಟ್ ಆಗಿ ಎದ್ದೇಳೋದು. ಹೌದಾ? ಎಲ್ಲಾ ಪ್ರಾಣಿ ಪಕ್ಷಿಗಳು ಅವ್ರ ಹತ್ರ ಏನಾದ್ರು ವಾಚ್ ಇರುತ್ತಾ? ಕರೆಕ್ಟ್ ಟೈಮಿಗೆ ಮಲಗ್ತವೆ, ಕರೆಕ್ಟ್ ಟೈಮಿಗೆ ಎದ್ದಾಡುತ್ತೆ. ನಿಮಗೆ ಮಾತ್ರ ವಾಚ್ ಬೇಕು. ಟೈಮ್ ಎಷ್ಟಾಗಿತ್ತು ಅಂತ ನೋಡೋದು, ಇನ್ನೂ ಆಗಿಲ್ಲ ಅಂತ ಮಲ್ಕೊಳ್ಳೋದು. ಟೈಮ್ ಎಷ್ಟಾಗಿತ್ತು ಅಂತ ನೋಡೋದು, ಇನ್ನೂ ಆಗಿಲ್ಲ ಅಂತ ಎದ್ದು ಕೂತ್ಕೊಳ್ಳೋದು. ಹೌದಲ್ಲ? ಸರ್ಕ್ಯಾಡಿಯನ್ ರಿದಮ್ ಅಂತಿರುತ್ತೆ. ಬೆಳಿಗ್ಗೆ ಬೇಗ ಸೂರ್ಯ ಹುಟ್ಟೋಕಿನ ಮುಂಚೆ ಎದ್ದು ಮುಟ್ಟಿ, ಮುಟ್ಟಿ ಅಂದ್ರೆ ಮುಷ್ಟಿ. ಮುಷ್ಟಿ ಹೆಂಗ್ ಮಾಡ್ತೀರಿ? ವೆರಿ ಗುಡ್. ಅಲ್ಲಿ ಮಾಡ್ತಾ ನೋಡ್ರಿ ಅವನು. ಹೆಂಗ್ ತೋರ್ಸು? ಹಾ, ಹಂಗೆ ಎರಡು ಕೈಗೆ ಮುಷ್ಟಿ. ಆಯ್ತಾ? ನಾಲ್ಕನೇದು ಯಾವುದು? ಕೈ ತೊಳ್ಕೊಂಡು ಊಟ ಮಾಡ್ಬೇಕು. ಆಯ್ತಾ? ಸರಿ. ಮತ್ತೆ ಊಟ ಮಾಡಿದ್ಮೇಲೆ ಊಟ ಮಾಡಿ ಕೈ ತೊಳ್ಕೋಬೇಕು. ಅದಲ್ಲ, ಅದಾದ್ಮೇಲೆ ಮತ್ತೆ ಏನು ಕಷ್ಟ ಬೈಕಿರುತ್ತೆ? ನೀರ್ ಎಷ್ಟು ಕುಡಿಬೇಕು? ಬೆಳಗಿಂದ ರಾತ್ರಿವರೆಗೂ ನೀರ್ ಎಷ್ಟು ಕುಡಿಬೇಕು? 6 ಲೀಟರ್ ನೀರ್ ಕುಡಿಬೇಕು. ಎಷ್ಟು ಕುಡಿಬೇಕು? ನೀವು ಯಾವ ಊರಲ್ಲಿದ್ದೀರಿ? ಎಲ್ಲರಿಗೂ ನಮಸ್ಕಾರ. ಈಗ ನೀವೆಲ್ಲ ಈ ಇನ್ಸ್ಟಿಟ್ಯೂಟ್ಗೆ ಏನಕ್ಕೆ ಜಾಯ್ನ್ ಆಗಿದ್ರೆ? ವೆರಿ ಗುಡ್. ವಿದ್ಯಾಬುದ್ಧಿ ಒಳ್ಳೆ ಮಾರ್ಗದಲ್ಲಿ, ಒಳ್ಳೆ ರೀತಿಯಲ್ಲಿ ಇನ್ನು ಒಳ್ಳೆ ಇನ್ಸ್ಟಿಟ್ಯೂಟ್ ಕಲಿಯೋದಕ್ಕೆ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ನಾನು ಮತ್ತೆ ನಿಂತಿರೋಂಥ ವಿದ್ಯಾ ಮೇಡಮ್. ನಾವಿಬ್ರು ನವೋದಯದಲ್ಲೇ ಓದಿರೋರು. ನಿಮ್ಮಂಗೆ ನಿಮ್ ನೋಡಿದಾಗ ನಿನ್ನೆ ಟಿ ಶರ್ಟ್ ನವೋದಯ ಪಾಸ್ ಆಗಿ ಅವರು ಕೊಪ್ಪಳ ನವೋದಯಕ್ಕೆ ಹೋಗಿ ಅಲ್ಲಿಂದ MBBS ಮಾಡಿ ಡಾಕ್ಟರ್ ಆಗಿ ಬಂದು ನಿಂತರು. ಸೊ ನಿಮ್ ಫ್ಯೂಚರ್ ಎಲ್ಲ ಇಲ್ಲಿ ಇಲ್ಲ ನವೋದಯ ಇನ್ನೊಂದು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ ಓದಿ, ಚೆನ್ನಾಗಿ ಓದಿ. ನಿದ್ದೆ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ಬರ್ತದೆ ಗೊತ್ತಾ? ಮುಂದೆ ಬರೋ ಪಾಠಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾವಾಗ್ಲೂ ಹೇಳ್ತೀನಿ ಕೇಳಿ, ಯಾವ್ದಾದ್ರು ವಿಚಾರ ಒಂದು ಅರ್ಥ ಆಗಿಲ್ಲ ಅಂತಂದ್ರೆ ಅದು ಏನೋ ಅದ್ರಲ್ಲಿ ಐತಿ ಅಂತ ಲೆಕ್ಕ. ನನಗೆ ಗೊತ್ತಿರೋದೇ ಏನಂತ ಐತಿ ಅಂತ ಲೆಕ್ಕ ಅದ್ರಾಗೆ. ಅವಾಗ್ಲೂ ಚಾಲೆಂಜ್ ತಗೋಬೇಕು. ಚಾಲೆಂಜ್ ಅಂದ್ರೆ ನನಗೆ ನೀನು ಗೊತ್ತಿಲ್ಲ ಮಗನೇ ಬಾ ನೀನ್ ಮಾಡ್ತೀನಿ ಅಂತ ಬಿಡಿಸ್ಬೇಕು, ತಿಳ್ಕೋಬೇಕು. ಏನದು? ಈಗ ಒಂದು ಮ್ಯಾಥ್ಸ್ ಅಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ. ಪೆರಿಮಿಟ್ರಿ ಅಂದ್ರೆ ಏನು? ಸುತ್ತಳತೆ, ಏರಿಯಾ, ಅವೆಲ್ಲ ಹೆಂಗಪ್ಪ ನೀ ನನಗೆ ಗೊತ್ತಾಗಲ್ಲ, ನಿನ್ ಹೆಂಗ್ ಬಿಡ್ತಿಲ್ಲ, ನಿನ್ನೆಲ್ಲ ಕೂಡ ತಿಳ್ಕೊಂತೀನಿ ಅಂತ ತಿಳ್ಕೊಬೇಕು. ಹಂಗೆ ಆ ಚಾಲೆಂಜ್ ಬಂದು ನಿದ್ದೆ ಯಾಕೆ ಬರೋದು ಕೇಳಿ. ನಿದ್ದೆ ಶಾಲೆಗಲ್ಲ, ಮಕ್ಕಳಲ್ಲಿ ನಿದ್ದೆ ಬರಲ್ಲ. ಆ ರೇಂಜಲ್ಲಿ ನಾವು ಓದ್ಬೇಕು. ಒಳ್ಳೆ ಅಪಾರ್ಚುನಿಟಿ, ಒಳ್ಳೆ ಫ್ರೆಂಡ್ಸ್ ಮಾಡ್ತಾ ಇದ್ದೆ, ಒಳ್ಳೆ ಅಭ್ಯಾಸಗಳನ್ನು ಇಡ್ತಾರೆ. ಮೇಡಮ್ರಿಗೆಲ್ಲ ಹೇಳಿದ್ರೆ ಆರೋಗ್ಯ ಪಾಪ ಅವ್ರು ಹೇಳಿದ ನಾನು ಹೇಳತ್ತದ ಏನು ಉಳಿದಿರೋದು ಸುಮ್ಮನೆ ಅದೇನು ಹೇಳಿದ್ದೆ ಹೇಳ ಉದಾಸೆ ಆಗ್ಬಿಡ್ತೇನೆ ನಾನು, ಅದೆಲ್ಲ ಬೇಡ. ಸೊ ಅದಕ್ಕೋಸ್ಕರ ನಾನು ಹೇಳಿ ಮಾಡೋದು ಬೇರೆ. ಏನಪ್ಪ ಒಳ್ಳೆ ಮಾತು, ಒಳ್ಳೆ ಕತೆ, ಇನ್ನೊಬ್ಬರನ್ನ ಗೌರವಿಸ್ಬೇಕು, ಇನ್ನೊಬ್ಬ ಗುರುಗಳನ್ನ ಗೌರವಿಸ್ಬೇಕು, ನಮ್ಮ ಬುಕ್ಕನ್ನು ಗೌರವಿಸ್ಬೇಕು, ನಮ್ಮ ಸುತ್ತಮುತ್ತಲ ವಾತಾವರಣ ಗೌರವಿಸ್ಬೇಕು. ಅದೇ ತರ ಪ್ರಪಂಚದಲ್ಲಿ ನಾವು ಇಲ್ಲಿದ್ದೀವಿ ಅಂದ್ರೆ ನಮ್ಗಿನ ಪಾಪ ಅನಾನುಕೂಲ ಇರೋಂಥವ್ರು ಎಷ್ಟೋ ಜನ ಅದ. ಹೌದಲ್ಲ? ನಮ್ಗಿನ ಅನುಕೂಲ ಇರೋಂಥವ್ರು ಎಷ್ಟೋ ಜನ ಅದ. ನಾವು ಅನುಕೂಲ ಇರೋದನ್ನ ಕಂಡು ಅಯ್ಯೋ ಅನ್ಕೋಬಾರ್ದು. ನಾವು ಅನಾನುಕೂಲ ಇರೋದಕ್ಕೆ ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಕೊಂತ ಹೌದಪ್ಪ ದೇವ್ರೆ ನಮ್ಗೆ ಇಷ್ಟು ಮಾಡಿರ ಅಂತ ಹೇಳಿ ನಾವು ಓದ್ಕೊಂತ ಹೋಗೋದು. ಓಕೆ, ಎಲ್ಲರೂ ಚೆನ್ನಾಗಿ ಓದ್ತೀರಾ? ಆಟ, ಓಟ, ಪಾಠ ಮೂರನ್ನು ಚೆನ್ನಾಗಿ ಮಾಡಿ, ಬಹಳ ಎಂಜಾಯ್ ಮಾಡ್ತಾರೆ. ಮೊಬೈಲ್ ಬಿಟ್ಟರೆ ಈಗ ನೋಡ್ಲಿ ಇರೋದೆಲ್ಲ ಮೊಬೈಲ್ ನ ಬಿಟ್ಟರೆ ಆಟ, ಓಟ, ಪಾಠ ಚೆನ್ನಾಗಿ ಮಾಡಿದ್ರೆ ನಿಮ್ ಬಾಲ್ಯ ಬಹಳ ಜನ ನೆನ್ಪಿರುತ್ತೆ. ಈಗ ನನಗೆ ನನ್ನ ಬಾಲ್ಯದ ಬಗ್ಗೆ ಬಹಳ ಹೆಮ್ಮೆ ಇದೆ. ಹೌದಪ್ಪ ನಾನು ಹೆಂಗ್ ಮಾಡಿದೀನಿ ಅಂತ ಹೇಳ್ತಾರೆ. ಮೇಡಮ್ ಅವ್ರಿಗೆ ಬಹಳ ಹೆಮ್ಮೆ ಇದೆ, ಎಲ್ಲರಿಗೂ ಇಲ್ಲಿರೋರಿಗೆ ಹೆಮ್ಮೆ. ಅದೇ ರೀತಿ ನೀವು 30 ವರ್ಷ ಆದ್ಮೇಲೆ ಈ ಸ್ಟೋರಿ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕು?
ಆ 30 ವರ್ಷದಲ್ಲಿ ನೀವು ಸ್ಟೋರಿ ಬಿಲ್ಡ್ ಮಾಡ್ಬೇಕು. ನಿಮ್ ಕತೆಗೆ ಯಾರು ಹೀರೋ? ನೀವೇ. ನಿಮ್ ಕತೆಗೆ ನೀವೇ ಜೂನಿಯರ್ ಆಗಿ ಹೀರೋ. ಸೊ ದಯವಿಟ್ಟು ಅದನ್ನ ಮಾಡಿ, ಓಕೆನಾ?